ಕಮಲ ಪಡಸಾಲಿಯಲ್ಲಿ ತಾರಕಕ್ಕೇರಿದೆ ಭಿನ್ನರ ರಗಳೆ. ಯತ್ನಾಳ್ ಟೀಮ್ನಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚಕ್ರವ್ಯೂಹ ಹೆಣೆದಿದ್ದು ಬದಲಾವಣೆಗಾಗಿ ಪಟ್ಟು ಹಿಡಿದಿದ್ದಾರೆ. ನಾಯಕತ್ವದ ವಿರುದ್ಧ ಸಮರ ಸಾರಿದ ರಾಜ್ಯಾಧ್ಯಕ್ಷ ಸ್ಪರ್ಧೆ ವಿಚಾರವಾಗಿ ಹೈ ವೋಲ್ಟೇಜ್ ಸಭೆಯನ್ನ ಕರೆದಿದ್ದಾರೆ. ಬೆಂಗಳೂರಿನಲ್ಲಿ ಭಿನ್ನರಿಂದ ಕುರ್ಚಿಗಾಗಿ ಪದ್ಮ ವ್ಯೂಹ ಹೆಣೆದಿದೆ. ಕುರ್ಚಿಗೆ ಕಾಳಗ ಇದ್ದ ಕಮಲ ಪಡಸಾಲಿಯಲ್ಲಿ ಭಿನ್ನರ ರಗಳೆ ಜೋರಿದ್ದು ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಯತ್ನಾಳ್ ಟೀಮ್ನಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚಕ್ರವ್ಯೂಹ ಹೆಣೆಯಲಾಗ್ತಾ ಇದೆ. ಬದಲಾವಣೆಗೆ ಪಟ್ಟು ಹಿಡಿಯಲಾಗಿದೆ ಕಮಲ ಪಡಸಾಲಿಯಲ್ಲಿ. ಹಿಂದೊಂದ್ಸಲ ಕೂಡ ಸಭೆ ಮಾಡಿದ್ರು ಕುಮಾರ್ ಬಂಗಾರಪ್ಪ ನಿವಾಸದಲ್ಲೇ. ಇದೀಗ ಮತ್ತೊಮ್ಮೆ ರೆಬಲ್ಸ್ ಟೀಮ್ ಸಿಡಿದೆದ್ದಿದ್ದು ರಾಜ್ಯಾಧ್ಯಕ್ಷರ ಸ್ಥಾನ ಬದಲಾವಣೆ ಆದರೆ ಅಲ್ಲಿ ಯಾರು ಸೂಕ್ತ, ಯಾರನ್ನ ಆಯ್ಕೆ ಮಾಡಬೇಕು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಭೆಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇಲ್ಲಿ ಈ ಭಿನ್ನರ ಸಭೆ ಅಂತಾನೆ ಹೇಳ್ಬೋದು. ಈಗಾಗಲೇ ಆರಂಭವಾಗಿದೆ ಸಭೆ, ಕುತೂಹಲಕ್ಕೆ ಕೂಡ ಕಾರಣವಾಗಿದೆ. ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾ, ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಬಿಜೆಪಿಯಲ್ಲಿ ರೆಬಲ್ಸ್ ವರ್ಸಸ್ ವಿಜಯೇಂದ್ರ ನಡುವೆ ಯುದ್ಧ ಜೋರಾಗಿ ನಡೀತಾ ಇದ್ದು ಒಂದೆರಡು ಮೂರು ದಿನದಿಂದ ಕೂಡ ಶ್ರೀರಾಮುಲು ಹಾಗೆ ಸುಧಾಕರ್ ಅವರು ಕೂಡ ಎಲ್ಲೋ ಭಿನ್ನರ ಗುಂಪು ಸೇರ್ಕೊಂಡ್ರ ಅನ್ನೋ ಅನುಮಾನ ಇತ್ತು. ಸೊ ಎಲ್ಲದರ ನಡುವೆ ಇದೀಗ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮೀಟಿಂಗ್ ಕೂಡ ನಡೀತಾ ಇದೆ. ಏನ್ ವಿಚಾರ, ಕುರ್ಚಿಗಾಗಿನೇ ಯಾರ ಹೆಸರು ಫೈನಲ್ ಮಾಡಬೇಕು ಅಂತ, ಹೇಗೆ ಅಂತ? ಪವಿತ್ರ, ರಾಜ್ಯ ಒಂದು ಬಿಜೆಪಿಯ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಜೋರಾದ ಒಂದು ಪೈಪೋಟಿನೇ ಸದ್ಯ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ರೆಬಲ್ಸ್ ಟೀಮ್ ಅವರು ಅಧ್ಯಕ್ಷರ ಒಂದು ಬದಲಾವಣೆಗೆ ಸಾಕಷ್ಟು ಒಂದು ಒತ್ತಡವನ್ನ ಕೂಡ ಹಾಕಿದ್ರು. ಅದರ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ 4-5 ಬಾರಿಯೂ ಕೂಡ ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಒಂದು ಬಣದಲ್ಲಿ ಯಾರಾದ್ರೂ ಒಬ್ರು ರಾಜ್ಯಾಧ್ಯಕ್ಷ ಆಗ್ಲೇಬೇಕು ಅನ್ನೋ ಒಂದು ಅವರ ಒಂದು ಪಟ್ಟು ಆಗಿರುವಂತದ್ದು. ಹಾಗಾಗಿ ಅದರ ಹಿನ್ನೆಲೆ ಇಂದು ಕೂಡ ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಅವರ ಒಂದು ನಿವಾಸದಲ್ಲಿ ಸದ್ಯ ಸಭೆಯನ್ನು ಕೂಡ ಕರೆದಿರುವಂತದ್ದು. ಇನ್ನೇನು ಮಾರ್ಚ್ ಮೊದಲ ವಾರ ಅಥವಾ ಫೆಬ್ರವರಿ ಅಂತ್ಯದಲ್ಲಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆಗೆ ಏನು ಚುನಾವಣೆ ಮಾಡಲಾಗುತ್ತೆ, ಆ ಒಂದು ಚುನಾವಣೆಗೆ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದು ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಏನು ಈ ಹಿಂದೆ ಕೂಡ ಅವರ ಬಣದಲ್ಲಿ ಎಲ್ಲೋ ಒಂದ್ ಕಡೆ ಕುಮಾರ್ ಬಂಗಾರಪ್ಪ ಅವರು ಕೂಡ ನಾನು ಕೂಡ ರಾಜ್ಯಾಧ್ಯಕ್ಷರ ಒಂದು ಆಕಾಂಕ್ಷಿ ಆಗಿದ್ದೇನೆ ಅಂತಕ್ಕಂತ ಮಾತುಗಳನ್ನು ಕೂಡ ಹೇಳಿದ್ರು. ಅದರಂತೆ ಅದಾದ ನಂತರ ಮತ್ತೊಂದು ಸಭೆಯನ್ನು ಕೂಡ ಮಾಡಿದ್ರು. ಯತ್ನಾಳ್ ಅವರನ್ನು ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಅದಾದ ನಂತರ ಏನು ಇದೀಗ ಮತ್ತೆ ರಾಜ್ಯಾಧ್ಯಕ್ಷರ ವಿರುದ್ಧ ಶ್ರೀರಾಮುಲು ಅವರು ಕೂಡ ಎಲ್ಲ ಒಂದ್ ಕಡೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ವಾಲ್ಮೀಕಿ ಸಮುದಾಯದಿಂದ ಶ್ರೀರಾಮುಲು ಅವರನ್ನು ಸೆಳಿಬೇಕು, ಮತ್ತೆ ಆ ಒಂದು ಸಮುದಾಯದ ಜನರನ್ನು ಕೂಡ ತಮ್ಮತ್ತ ಸೆಳಿಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲ ಒಂದ್ ಕಡೆ ಶ್ರೀರಾಮುಲು ಅವ್ರಿಗೂ ಕೂಡ ರಾಜ್ಯಾಧ್ಯಕ್ಷರ ಅಭ್ಯರ್ಥಿಗೆ ನಾವು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಮಾತುಕತೆಗಳನ್ನು ಕೂಡ ಈಗಾಗಲೇ ಅವ್ರ ಜೊತೆಗೆ ಮಾತಾಡಿದ್ದಾರೆ. ಅದಕ್ಕೆ ಶ್ರೀರಾಮುಲು ಅವರು ಕೂಡ ಸಕಾರಾತ್ಮಕವಾಗಿನೇ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಇದರ ಸಂಬಂಧ ಇಂದು ಸಭೆಯನ್ನು ಕೂಡ ಕರೆದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ. ಈಗಾಗಲೇ ಈ ಒಂದು ಸಭೆಯಲ್ಲಿ ಮಾಜಿ ಸಚಿವರು ಮತ್ತೆ ಶಾಸಕರು ಕೂಡ ಸಭೆಗೆ ಆಗಮಿಸ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಹರೀಶ್ ಮತ್ತೆ ಸಿದ್ದೇಶ್ವರ್ ಈ ರೀತಿಯಾದ ಒಂದಿಷ್ಟು ಹಿರಿಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಜೊತೆಗೆ ಏನು ಸದ್ಯ ಈಗ ವಿಜಯೇಂದ್ರ ಅವರ ವಿರುದ್ಧ ಒಬ್ಬರಾದ್ರ ನಂತರ ಒಬ್ರು ಏನು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂತ ನಾಯಕರ ಒಂದು ಗಮನವನ್ನು ಕೂಡ ತಮ್ಮತ್ತ ಸೆಳೆಯುವ ಪ್ರಯತ್ನವೂ ಕೂಡ ಯತ್ನಾಳ್ ಬಣ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಶ್ರೀರಾಮುಲು ಅವರ ಹತ್ರ ಕೂಡ ಮಾತಾಡಿರುವಂತದ್ದು. ಇಂದಿನ ಒಂದು ಸಭೆಗೆ ಅವ್ರಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೂಡ ಕೊಟ್ಟಿರುವಂತದ್ದು. ಅವರು ಕೂಡ ಸಭೆಗೆ ಭಾಗವಹಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಅದ್ರ ಜೊತೆಗೇನೆ ಮೊನ್ನೆಯಷ್ಟೇ ಸಂಸದರಾದಂತಹ ಸುಧಾಕರ್ ಅವರು ಕೂಡ ವಿಜಯೇಂದ್ರ ಅವರ ವಿರುದ್ಧ ಏನು ಜಿಲ್ಲಾ ಅಧ್ಯಕ್ಷರ ಒಂದು ಆಯ್ಕೆಯ ಒಂದು ವಿಷಯದಲ್ಲಿ ಸಾಕಷ್ಟು ಒಂದು ಅಸಮಾಧಾನವನ್ನು ಕೂಡ ಹೊರ ಹಾಕಿದ್ರು. ಅವರನ್ನು ಕೂಡ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನು ಕೂಡ ಈಗಾಗಲೇ ರೆಬಲ್ಸ್ ಟೀಮ್ ಅವರು ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಸಭೆಗೆ ಸುಧಾಕರ್ ಅವ್ರಿಗೂ ಕೂಡ ಈಗಾಗಲೇ ಆಹ್ವಾನವನ್ನು ಕೂಡ ಕೊಟ್ಟಿರುವಂತದ್ದು. ಅವರು ಕೂಡ ಇಂದಿನ ಸಭೆಗೆ ಹಾಜರಾಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಪ್ರಮುಖವಾಗಿ ಇಂದಿನ ಒಂದು ಸಭೆಯ ಒಂದು ಉದ್ದೇಶ ಅಂತಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು. ಆದ್ರೆ ಆ ಒಂದು ರಾಜ್ಯಾಧ್ಯಕ್ಷರ ಸ್ಥಾನ
ರೆಬಲ್ಸ್ ಟೀಮ್ ಅಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕನಿಗೆ ಮಾತ್ರ ಸಿಗ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ವಿಜಯೇಂದ್ರ ಮತ್ತೆ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬಾರ್ದು ಅನ್ನೋದು ಅವರ ಒಂದು ಪ್ರಮುಖ ಉದ್ದೇಶ. ಹಾಗಾಗಿ ಇಂದಿನ ಸಭೆಯಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕು, ಅವ್ರು ಮೊದಲೇ ಹೇಳಿದಂತೆ ಎತ್ತಾಳ್ ಅವರು ಕಣಕ್ಕಿಳಿತಾರ ಅಥವಾ ವಾಲ್ಮೀಕಿ ಸಮುದಾಯದಿಂದ ಶ್ರೀರಾಮುಲು ಅವರನ್ನ ಕಣಕ್ಕಿಳಿಸ್ತಾರ, ಇತ್ತ ಸುಧಾಕರ್ ಅವರನ್ನು ಕೂಡ ಎಲ್ಲ ಒಂದ್ ಕಡೆ ಅವ್ರಿಗೂ ಕೂಡ ಅಭ್ಯರ್ಥಿಯನ್ನಾಗಿ ಮಾಡ್ಬೇಕು ಅನ್ನೋಂತಹ ಉತ್ಸಾಹದಲ್ಲಿ ಈಗ ರೆಬಲ್ಸ್ ಟೀಮ್ ಅವ್ರು ಇರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಯಾರನ್ನ ಅಭ್ಯರ್ಥಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇಂದಿನ ಒಂದು ಸಭೆಯಲ್ಲಿ ಕೂಡ ಫೈನಲ್ ಆಗುವ ಸಾಧ್ಯತೆಗಳು ಕೂಡ ಸಾಕಷ್ಟು ಇರುವಂತದ್ದು. ಆಗ ಹೇಗಾದ್ರೂ ಮಾಡಿ ವಿಜಯೇಂದ್ರಗೆ ಮತ್ತೆ ವಿಜಯೇಂದ್ರ ಅವರ ಬಣಕ್ಕೆ ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇಂದಿನ ಸಭೆ ಸೇರ್ತಾ ಇರುವಂತದ್ದು. ಪವಿತ್ರ. ಓಕೆ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ರೆಬಲ್ಸ್ ಮಾತುಕತೆಯನ್ನು ನಡೆಸ್ತಾ ಇರೋದು ರಾಜ್ಯಾಧ್ಯಕ್ಷ ಸ್ಪರ್ಧೆ ವಿಚಾರವಾಗಿ ನಡೀತಾ ಇರೋ ಹೈ ವೋಲ್ಟೇಜ್ ಸಭೆ ಇದು. ಸೊ ನೋಡೋಣ ಸಭೆ ಮುಗಿದ ನಂತರ ಇಲ್ಲಿ ಏನು ಮಾತುಕತೆ ಆಗುತ್ತೆ, ಫೈನಲೈಸ್ ಆಗುತ್ತೆ, ಎಲ್ಲವನ್ನ ಕೂಡ ಕಾದು ನೋಡಬೇಕು.